2026 ಬಜೆಟಲ್ಲಿ ಬಂದುಬಿಟ್ಟು ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಏನೂ ಇಲ್ಲ, ಮತ್ತು ನಮ್ಮ ಟ್ರೇಡರ್ಸ್ಗಂತೂ ಇದ್ದಿದ್ದು ಏನೂ ಇಲ್ಲ, ಎಲ್ಲ ಲಾಸ್ ಆಗ್ತಿದ್ದಾರೆ. ಏನಿದು ವಿಷಯ? ಏನಪ್ಪ ಇದು 2026 ಬಜೆಟಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರು ಮಾಡಿರೋದು, ಮತ್ತು ಅಂಬಾನಿ ಅಡಾನಿ ಅವ್ರದ್ದು ಏನಿದು ಲಾಸ್ ಆ್ಯಂಡ್ ಪ್ರಾಫಿಟ್ ಅಂತ ನಾನು ನಿಮಗೆ ಫುಲ್ ಕಂಪ್ಲೀಟಾಗಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಗುರು ನೀವು ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಗುರು ಫಸ್ಟ್ ಟಾಪಿಕ್ ಬಂದ್ಬಿಟ್ಟು ಗುರು ಲಾಸ್ ಆಗಿದೆ. ಆ್ಯಂಡ್ ನಮ್ಮ ಮಿಡಲ್ ಕ್ಲಾಸ್ ಪೀಪಲ್ ಅವ್ರಿಗಂತೂ ಏನೂ ಸಿಗ್ತಿಲ್ಲ ಅಂತ ಕಂಪ್ಲೀಟಾಗಿ ನಾನು ಸ್ಟಾರ್ಟಿಂಗೇ ಹೇಳ್ಬಿಡ್ತಿದ್ದೀನಿ. ಯಾಕಂತಂದರೆ ಇಲ್ಲಿ ಏನಿದ್ರು 2026 ಬಜೆಟ್ ಬಂದುಬಿಟ್ಟು ಇರೋದು ಏನಾದರೂ ರಿಚ್ ಪೀಪಲ್ಸ್ ಲೈಕ್ ಅಡಾನಿ ಆ್ಯಂಡ್ ಅಂಬಾನಿಗೆ. ಯಾಕಂತಂದರೆ ತಮ್ಮನೆಲ್ಲ ಆಲ್ರೆಡಿ ನೋಡಿದ್ದೀರಾ ಅಡಾನಿ ವರ್ಸಸ್ ಅಂಬಾನಿ ಏನು ಅಂತ ಸೀನು. ಆ್ಯಂಡ್ ಮಿಡಲ್ ಕ್ಲಾಸ್ ಪೀಪಲ್ಗೆ ಝೀರೋ ಅಂದರೆ ಝೀರೋನೇ ಸಿಗೋದು ಗುರು 2026 ಬಜೆಟಲ್ಲಿ. 2025 ಬಜೆಟಲ್ಲೂ ಝೀರೋ ಸಿಕ್ಕಿತ್ತು. ಏನಂತ ಕಂಪ್ಲೀಟಾಗಿ ನಾನು ವಿಷಯ ಹೇಳ್ತೀನಿ. ಆ್ಯಂಡ್ ಇವಾಗ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರಂಗೆ ಎಜುಕೇಷನ್ ಸಬ್ನ ನಮ್ಮದು ಇಂಡಿಯಾದಲ್ಲೇ 5 to 6 ಸಬ್ಸ್ನ ಅವರು ಕ್ರಿಯೇಟ್ ಮಾಡ್ತಾರಂತೆ ಎಜುಕೇಷನ್ ಸಬ್ನ. ಬಟ್ ಅವ್ರು ಕ್ರಿಯೇಟ್ ಮಾಡಿದ್ದು ವೇಸ್ಟು. ಯಾಕಂತಂದರೆ ನಾನು ಪ್ರೂಫ್ ಸಮೇತ ನಿಮ್ಗೆ ಹೇಳ್ತೀನಿ. ಯಾಕಂದರೆ ಪರ್ ಇಯರ್ ಬಂದ್ಬಿಟ್ಟು 14 to 15 lakhs ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಪಾಸ್ಔಟ್ ಆದರೆ ಅವ್ರಿಗೆ ಜಾಬ್ ಸಿಗ್ತಿರೋದು ಬಂದ್ಬಿಟ್ಟು ಬರೀ ಅಂದರೆ ಬರೀ ಗುರು 14% to 15%. 14% to 15% ಅಂದರೆ ಗುರು ನಿಯರ್ಲಿ 2 lakhs ಪೀಪಲ್ಗೆ ಅಷ್ಟೇ ಸಿಗ್ತಿರೋದು ಜಾಬ್. ಇನ್ನು ಮಿಗ್ದವರೆಲ್ಲ ಆ ಕೆಲಸ ಅಂತ ಮಾಡ್ಕೊಳ್ತಾರೆ. ಆ್ಯಂಡ್ ಮಿಗ್ದವ್ರು ಔಟ್ ಆಫ್ ಅಲ್ಲಿ ಏನು ಕೆಲಸ ಸಿಗುತ್ತೆ ಅದಕ್ಕೆ ಅಂತ ಹೋಗ್ತಾರೆ. ಆ್ಯಂಡ್ ಹೈಯರ್ ಗ್ರ್ಯಾಜುಯೇಷನ್ ಮಾಡಿದ್ರು ಹೈಯರ್ ಗ್ರ್ಯಾಜುಯೇಷನ್ ಮಾಡೋಕ್ಕೆ ಹೋಗ್ತಾರೆ. ಅದು ಹೈಯರ್ ಗ್ರ್ಯಾಜುಯೇಷನ್ ಬಂದುಬಿಟ್ಟು ಓನ್ಲಿ 2% ಜನ ಮಾತ್ರನೇ ಅವ್ರು ಹೈಯರ್ ಗ್ರ್ಯಾಜುಯೇಷನ್ಗೆ ಹೋಗ್ತಾರೆ. ಆ್ಯಂಡ್ ಇವಾಗ ಮಿಡಲ್ ಕ್ಲಾಸ್ ಪೀಪಲ್ಗೆ ಏನಪ್ಪ ಝೀರೋ ಆ್ಯಂಡ್ ಅಡಾನಿ ಮತ್ತು ಅಂಬಾನಿಗೆ ಏನಪ್ಪ ಅಷ್ಟೊಂದು ರಿಚ್ ಕೊಡ್ತಿದ್ದಾರೆ ಅಂತಂದರೆ ಗುರು ಇವಾಗ ರಿಲಯನ್ಸ್ ಇಂದು ಹೆಲ್ತ್ ಇನ್ಶೂರೆನ್ಸ್ ಓಪನ್ ಆಗಿದೆ. ಅದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಏನು ಮಾಡಿದ್ದಾರೆ ಅಂತಂದರೆ ಎಲ್ಲರಿಗೂ ಹೆಲ್ತ್ ಇನ್ಶೂರೆನ್ಸ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ಆ್ಯಂಡ್ ಮೆಡಿಕಲ್ದು ಸ್ವಲ್ಪ ಎಕ್ಸ್ಪೆನ್ಸಿವ್ ಎಲ್ಲರ ಮನೇಲೂ ಇವಾಗ ಜಾಸ್ತಿ ಆಗ್ತಿರೋ ಕಾರಣದಿಂದ ಹೆಲ್ತ್ ಇನ್ಶೂರೆನ್ಸು ಮ್ಯಾಂಡೇಟರಿ ಆಗಿದೆ. ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ನ ನೀವು ಮಾಡಿಸ್ಕೊಳ್ಳೇಬೇಕಾಗುತ್ತೆ. ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಇದೆ. ಯಾರ್ಯಾರು ನೀವು ಹೆಲ್ತ್ ಇನ್ಶೂರೆನ್ಸಿನ ಮಾಡಿಸಿಲ್ಲ ನನ್ನ ಲಿಂಕ್ ಇದೆಯಲ್ಲ ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ನೀವು ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡ್ಕೊಳ್ಳಿ. ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡ್ಕೊಂಡಿರೋರು ಅಥವಾ ಹೆಲ್ತ್ ಇನ್ಶೂರೆನ್ಸ್ನ ಆಲ್ರೆಡಿ ಮಾಡಿಸಿರೋರಿಗೆ ಏನೂ ಪ್ರಾಫಿಟ್ ಇಲ್ಲ. ಯಾಕಂತಂದರೆ ಇವಾಗ ನಿಮ್ದು ಹೆಲ್ತ್ ಇನ್ಶೂರೆನ್ಸ್ ಬಂದುಬಿಟ್ಟು ಗುರು ರಿಲಯನ್ಸಿಂದ ಏನಿದೆಯಲ್ಲ ಅದು ಅಪ್ ಟು 5 crores ನಿಮಗೆ ಹೆಲ್ತ್ ಇನ್ಶೂರೆನ್ಸ್ ಮೆಡಿಕಲ್ ಎಕ್ಸ್ಪೆಂಡಿಚರ್ನ ಅವರು ನಿಮಗೆ ಕೊಡ್ತಾ ಹೋಗ್ತಾರೆ. ರಿಲಯನ್ಸಿಂದೇ ತೊಗೊಳ್ಳಿ. ನಾನು ಮ್ಯಾಂಡೇಟ್ರಿಯಾಗಿ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಮ್ಮ ಅಂಬಾನಿ ಆಗಿರ್ಬೋದು ಅಡಾನಿ ಆಗಿರ್ಬೋದು ಅವ್ರದ್ದೆಲ್ಲ ಕಂಪ್ನಿ. ಆ್ಯಂಡ್ 2026 ಬಜೆಟ್ ಬಂದುಬಿಟ್ಟೆ ನಡೆದಿರೋದು ಅಡಾನಿ ಮತ್ತು ಅಂಬಾನಿ ಅವ್ರಿಗೆ ಉದ್ಧಾರ ಮಾಡೋಕ್ಕೆ, ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಝೀರೋ ಮಾಡೋಕ್ಕೆ. ಯಾಕಂದರೆ ಎಲ್ಲದರಲ್ಲೂ ಟ್ಯಾಕ್ಸ್ನ ಹೆಚ್ಚು ಮಾಡಿದ್ದಾರೆ. ಅದರಲ್ಲೂ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ವರೆಗೂ ಸ್ವಲ್ಪ ಅವ್ರು ಇವಾಗ ಫೀಲ್ ಆಗಿರ್ತಾರೆ. ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಬೇರೆ ಆಗಿರ್ಬೋದು. ಕಾಲೇಜ್ ಸ್ಟೂಡೆಂಟ್ಸ್ನ ಯಾಕೆ ಟಾರ್ಗೆಟ್ ಮಾಡ್ತೀನಿ ಅಂದರೆ ಎಲ್ಲ ಟೈಮ್ಗೆ ಮುಂದೆ ಇರೋರೆಲ್ಲ ಅವರೇ ಅಲ್ವಾ. ಆ್ಯಂಡ್ ಟೊಬ್ಯಾಕೋ ಬಂದುಬಿಟ್ಟು ಗುರು ಇವಾಗ ಆಲ್ರೆಡಿ ಗೊತ್ತಾಗಿದೆ. ಆಲ್ರೆಡಿ 1 ವೀಕಿಂದ ಎಷ್ಟು ಜಾಸ್ತಿ ಆಗಿದೆ ಟೊಬ್ಯಾಕೋ ಆಗಿರ್ಬೋದು ಆಲ್ಕೋಹಾಲ್ ಆಗಿರ್ಬೋದು ಅಂತ. ಆ್ಯಂಡ್ ಅದನ್ನು ಮತ್ತೆಯಿಂದ ಜಾಸ್ತಿ ಮಾಡಿದ್ದಾರೆ. ಆ್ಯಂಡ್ ಕೆಲವು ಕಡೆ ಆಲ್ರೆಡಿ ಟೊಬ್ಯಾಕೋಸ್ನ ಬ್ಯಾನ್ ಕೂಡ ಮಾಡಿದ್ದಾರೆ. ಪಾನ್ ಮಸಾಲ ಕೂಡ ಆಲ್ರೆಡಿ 4% ರೈಸ್ ಆಗಿದೆ. ಆ್ಯಂಡ್ ಮನೆಗೆ ಸಿಗುವ ದಿನಸಿ ಐಟಮ್ ಆಗಿರ್ಬೋದು LPG ಗ್ಯಾಸ್ ಆಗಿರ್ಬೋದು ಆಲ್ರೆಡಿ ಅದು 12% ಪ್ರೈಸ್ ಜಾಸ್ತಿ ಆಗಿದೆ. ಆ್ಯಂಡ್ LPG ಗ್ಯಾಸ್ ಬಂದ್ಬಿಟ್ಟು ಗುರು 49 rupees ಪ್ರೈಸ್ನ ಜಾಸ್ತಿ ಮಾಡಿದ್ದಾರೆ. ಬಟ್ ನಮ್ಮ ಟ್ರೇಡರ್ಸ್ಗಂತೂ ಗುರು F&Q ಅಲ್ಲಿ ಗುರು 150% ಸ್ಟೇಟ್ಸ್ನ ಅವರು ಜಾಸ್ತಿ ಮಾಡಿದ್ದಾರೆ. ಅದರಲ್ಲಿ ಇವಾಗ ಕ್ರಿಪ್ಟೋ ಟ್ರೇಡ್ ಮಾಡೋರ್ಗಂತೂ ಫುಲ್ ಲಾಸ್ ಅಂದರೆ ಲಾಸು. ಯಾಕಂತಂದರೆ ಈ ನಮ್ಮ ಬಜೆಟ್ ನಡೆಯೋದು ಯಾವಾಗಲೂ ಬಜೆಟ್ ನಡಿಬೇಕಾದ್ರೆ ನಮ್ಮ ಮಾರ್ಕೆಟ್ಸ್ ಎಲ್ಲ ಆಲ್ರೆಡಿ ವ್ಯಾಲ್ಯೂಸ್ ಎಲ್ಲ ಫುಲ್ ಡೌನ್ ಆಗಿರುತ್ತೆ. ಟ್ರೇಡ್ ಮಾಡ್ತಿರೋರು ಲಾಸ್ಗೂ ಇರ್ತಾರೆ, ಲಾಸಲ್ಲಿ ಇರೋರು ಆಗಿ ಬಂದಿರ್ತಾರೆ. ಆ್ಯಂಡ್ ಇವಾಗ ಟ್ಯಾಕ್ಸ್ ರೇಟ್ ಬಂದುಬಿಟ್ಟು ಎಲ್ಲರದು ಫುಲ್ ಅಂದರೆ ಫುಲ್ ಜಾಸ್ತಿ ಮಾಡಿದ್ದಾರೆ. ಇವಾಗ ನೀವೇನೇ ತೊಗೊಂಡ್ರು ಟ್ಯಾಕ್ಸ್ ಫುಲ್ ಜಾಸ್ತಿ ಆಗ್ತದೆ. ಆ್ಯಂಡ್ ನಮ್ಮ ಇಂಡಿಯಾದಲ್ಲಿ ಟ್ಯಾಕ್ಸ್ ಪೇಯರ್ಸ್ ಬಂದುಬಿಟ್ಟು ಗುರು ಬರೀ ಇರೋದು 2%. ಮಿಗ್ದವರೆಲ್ಲ ನಾರ್ಮಲ್ ಟ್ಯಾಕ್ಸ್ನ ಪೇ ಮಾಡ್ತಿರ್ತಾರೆ. ಪರ್ಸ್ನಲ್ ಟ್ಯಾಕ್ಸ್ನ ಪೇ ಮಾಡೋರು ಬರೀ 2% ಅಷ್ಟೇ. ಏನು ಪರ್ಸ್ನಲ್ ಟ್ಯಾಕ್ಸ್ ಅಂತ ಅಂದರೆ ಇವಾಗ ನಾವೇನಾದ್ರು ಬಿಸ್ನೆಸ್ ಮಾಡ್ತೀವಿ 2% ಮಾತ್ರ ನಾವು IT ಫೈಲ್ನ ಮಾಡ್ಕೊಂಡು ಹೋಗ್ತೀವಿ. ಆ್ಯಂಡ್ ಟ್ಯಾಕ್ಸ್ನ ನಾವು ಪೇ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಮಿಗ್ದವ್ರು ಎಲ್ಲರೂ ನಾರ್ಮಲ್ ಗ್ರಾಸರಿ ಐಟಮ್ಸ್ ತೊಗೊಂಡೋಗಿ ಅದರಲ್ಲೇ ಟ್ಯಾಕ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಪರ್ಸ್ನಲ್ ಟ್ಯಾಕ್ಸ್ ಬಂದುಬಿಟ್ಟು ಅದಾಗಿರುತ್ತೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ನಮ್ಮ ಟ್ರೇಡರ್ಸ್ ಅಂತೂ ಫುಲ್ಲು ಭಾಳ ಬೇಜಾರಾಗಿಬಿಟ್ಟಿದ್ದಾರೆ ನಿನ್ನೆಯಿಂದ. ಆ್ಯಂಡ್ ಇವಾಗ US ಇಂದ ಏನೋ ನ್ಯೂಸ್ ಇದೆ ಏನು ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಚೀಪ್ ಆಯಿಲ್ಸ್ ಎಲ್ಲ ಅವರೆಲ್ಲ ತೊಗೊಳ್ಳಲ್ಲ ಅಂತ. ಆ್ಯಂಡ್ ಗಿಫ್ಟ್ ನಿಫ್ಟಿ 50ದು ಫುಲ್ ಪ್ರೈಸ್ ಆಲ್ರೆಡಿ ಹೈಯಲ್ಲಿ ಹೋಗ್ತಿದೆ, 1000 points ಲೀಡಲ್ಲಿದೆ. ಆ್ಯಂಡ್ ನೆನ್ನೆ ಯಾರ್ಯಾರು ಕಾಲ್ ಆಪ್ಷನ್ ತೊಗೊಂಡಿದ್ರು ಅವ್ರಿಗಂತೂ ಫುಲ್ ಇವತ್ತು ಬೆಟರ್ ಲಕ್. ಮಸ್ತಾಗಂದರೆ ಮಸ್ತಾಗಿ ಅವರು ಇವತ್ತು ಅರ್ನ್ ಮಾಡ್ಕೊಂಡು ಹೋಗ್ತಾರೆ. ಸೀತಾರಾಮ್ ಅವ್ರಿಗೆ ನಮ್ಮ ಸ್ಪೀಕರ್ ಅವರು ಒಂದು ಕ್ವಶನ್ ಕೇಳ್ತಾರೆ, ಇದರಲ್ಲಿ ಮಿಡಲ್ ಕ್ಲಾಸ್ ಅವರಿಗೆ ಏನು ಯೂಸ್ ಇದೆ, ಮಿಡಲ್ ಕ್ಲಾಸ್ ಅವ್ರದ್ದು ಏನಪ್ಪ ಇದರಲ್ಲಿ ಬಜೆಟ್ ಮಾಡಿದ್ದಾರೆ ಅಂತ. ನಿರ್ಮಲಾ ಸೀತಾರಾಮ್ ಅವರು 5 to 10 seconds ಅವ್ರು ಹೋಲ್ಡ್ ಮಾಡ್ತಾರೆ. ಅವ್ರ ಬಾಯಿಗೇನು ಆನ್ಸರ್ ಬರಲ್ಲ. ಯಾಕಂತ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡೋಣ. ಇದು ಬಜೆಟ್ ಏನಿದ್ರು ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ಎಲ್ಲ ರಿಚ್ ಪೀಪಲ್ಸ್ಗೆ ಉದ್ಧಾರ ಮಾಡೋರಿಗೆ, ಮಿಡಲ್ ಕ್ಲಾಸ್ ಪೀಪಲ್ಸ್ಗೆ ಬಡವ ನೀನು ಮಡಗ್ದಂಗಿರಪ್ಪ ಅಂತ ಹೇಳ್ಬಿಟ್ಟವ್ರು ಆಲ್ರೆಡಿ ನಿರ್ಮಲಾ ಸೀತಾರಾಮ್ ಅವರು. ಆ್ಯಂಡ್ ಮೇನ್ ಪಾಯಿಂಟ್ ಬಂದುಬಿಟ್ಟು ಗುರು ಇವಾಗೆಲ್ಲ ರೇಟು ಜಾಸ್ತಿ ಆಗ್ತಾಯಿದೆ. ಹಂಗೆ ನಾನು ನಿಮಗೆ ಈ ಬಜೆಟ್ದು ಫುಲ್ ವೀಡಿಯೋ ಕಂಪ್ಲೀಟ್ ವಿಡಿಯೋ ಏನೇ
ಎಷ್ಟೆಷ್ಟಾಗಿದೆ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಬೇಗ ಗುರು ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಆಲ್ವೇಸ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಂಗೆ ಫಾಲೋ ಮಾಡ್ಕೊಳ್ಳಿ.